ಸಿದ್ದರಾಮಯ್ಯನವರು ಅಗೇನ್ ಹಳೆ ಕತೆಗೆ ಹೋಗೋದಾದ್ರೆ 2023 ಮೇ 18ನೇ ತಾರೀಕು ಯಾವ ಕಾರಣಕ್ಕೂ ಬಿ ಕೆ ಹರಿಪ್ರಸಾದ್ ಕ್ಯಾಬಿನೆಟ್ನಲ್ಲಿ ಇರಬಾರ್ದು ಅಂದಾಗ ಬಿ ಕೆ ಹರಿಪ್ರಸಾದ್ ಇರಲೇಬೇಕು ಕ್ಯಾಬಿನೆಟ್ನಲ್ಲಿ ಅಂತ ಡಿ ಕೆ ಶಿವಕುಮಾರ್ ಅವರು ತುಂಬ ಹಠ ಹಿಡಿಲಿಲ್ಲ, ಮಾತೇ ಹೇಳಲಿಲ್ಲ. ಅದೇ ತಮ್ಮ ಇರಿ ನಂದು ಕತೆ ಏನು ಅಂದರೆ, ನಾನು ಹೋಗಿ ಒಬ್ಬರನ್ನು ಕೇಳಿಲ್ಲ ನಾನು ಮಂತ್ರಿ ಮಾಡಿ ಅಂತ. ಈಗ ತಾನೇ ಹೇಳಿದೆ, ನನಗೇನೋ ಮಾಡಿದ್ರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾಡ್ಬೇಕಿನ್ನು ಯಾರು ಮಾಡೋಂಥವ್ರು ಇಲ್ಲ ಅಂತ. ನಾನು ಯಾರಿಗೂ ಹೋಗಿ ಕೇಳಲೂ ಇಲ್ಲ. ಇವ್ರಿಗೇನಾಯ್ತು, ಗೆದ್ದುಬಿಟ್ವಲ್ಲ ನಾವೇ ರಾಜರು ಅಂತ. ಕಾಂಗ್ರೆಸ್ಗೆ ನಮ್ಮದು ಕೊಡುಗೆ ಇದೆ. ನಾನು ಸಂಜಯ್ ಗಾಂಧಿ ಜೊತೆ ಡೆಹ್ರಾಡೂನಲ್ಲಿ ಜೈಲಲ್ಲಿದ್ದವನು 10 ದಿವಸ, ಡೆಹ್ರಾಡೂನ್ ಬರೇಲಿನಲ್ಲಿ. ಸೊ ನಾವೇನು ಕಮ್ಮಿ ಕಾಂಗ್ರೆಸ್ಸಲ್ಲಿ ಮಾಡಿಲ್ಲ, ಅಂದರೆ ನಿರೀಕ್ಷೆ ಮಾಡಲಿಲ್ಲ. ನಾನು ಗೌರವಯುತವಾಗಿ ಆಗೋದಿಲ್ಲ ಅಂದರೆ ಮುಗಿದೋಗೋದು. ಇವಾಗ ನಿಮ್ಗೆ ಹೇಳಿದೆ, ಸೋನಿಯಾ ಗಾಂಧಿ ಅವರು ನನಗೇ ಹೇಳಿದ್ರು ರಾಜ್ಯಸಭಾ ಆಗೋದಿಲ್ಲಪ್ಪ ಅಂತ. ಸಂತೋಷ. ಏನು ಯಾರಾದರೂ ಪರ್ಮನೆಂಟ್ ಇರ್ತಾರೆ? ಯಾರೂ ಪರ್ಮನೆಂಟ್ ಇಲ್ಲ. ಆದ್ದರಿಂದ ಶಿವಕುಮಾರ್ಗೆ ವಿರುದ್ಧ ಮಾಡಿದ್ವಿ ಪರ ಮಾಡಿದ್ವಿ ಅಂತಲ್ಲ, ಸೈದ್ಧಾಂತಿಕವಾಗಿ ಮಾಡಬೇಕಾಯ್ತು, ಆಗಿಲ್ಲ, ಬಿಟ್ವಿ ಅಷ್ಟೇ. ಆದರೆ ಇವರು ಹೇಳ್ಬೇಕಾಗಿತ್ತಲ್ಲ, ಒಬ್ಬ ಅಧ್ಯಕ್ಷರಾಗಿ ನನಗೆ ಹೇಳ್ಬೇಕಾಯ್ತು, ಹರಿಯವರೇ ನೀವು ಒಂದು ಆಗಲ್ಲ ಅಂತ. ಇಲ್ಲ, ಸುರ್ಜೇವಾಲಾ ಇನ್ಚಾರ್ಜ್ ಅವರಾದರೂ ಹೇಳಬೇಕು. ಈಗ ಹರಿಯಾಣದಲ್ಲಿ ಈಗ ನಾನೇ ನೋಡ್ತಾ ಇದ್ದೇನೆ, ಅವರು ಅಧ್ಯಕ್ಷ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಾರೆ, ನಿಮ್ಗೆ ಕಷ್ಟನಪ್ಪ ಅಂತ ಹೇಳಿದೆ. ಕಾಂಗ್ರೆಸ್ RSSನ ಟೀಕಿಸ್ತಾ ಇದೆ, ನೀವು ಟೀಕಿಸ್ತಾ ಇದ್ದೀರಿ, ಬೇರೆ ನಾಯಕರುಗಳು ಟೀಕಿಸ್ತಾ ಇದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಒಂದು ಸಂಘಟನೆ ಕಟ್ಟುವಂಥ ಎಲ್ಲ ಶಕ್ತಿ ಕಾಂಗ್ರೆಸ್ಗೆ ಇತ್ತು. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಆಡಳಿತ ಮಾಡಿದ್ರಿ, ನೀವು ಅಧಿಕಾರ ಅನುಭವಿಸೋದ್ರ ಕಡೆ ಹೆಚ್ಚು ಗಮನ ಕೊಟ್ರಿ, ಸಂಘಟನೆ ಕಡೆಗೆ ಹೆಚ್ಚು ಗಮನ ಕೊಡಲಿಲ್ಲ. RSSನ ಪರ್ಯಾಯವಾಗಿ ಇನ್ನೊಂದು ಸಂಘಟನೆ ಬೆಳೆಸುವಂಥ ಸಾಮರ್ಥ್ಯ ಇದ್ದು ಕೂಡ ಕಾಂಗ್ರೆಸ್ ಇದನ್ನು ಮಾಡಲಿಲ್ಲ. ಇದು ಏನು ಕಾರಣ? ಇನ್ನೊಂದು ಒಂಚೂರು ಆ್ಯಡ್ ಮಾಡಿ ಕೇಳ್ತೀನಿ. ಅನೇಕ ಹಿರಿಯ ಕಾಂಗ್ರೆಸ್ ನಾಯಕರೇ ಅಂದಿದ್ದಾರೆ, ಸೇವಾದಳವನ್ನು ಚೆನ್ನಾಗಿ ಬೆಳೆಸಿದ್ದರೆ RSSಗೊಂದು ಪರ್ಯಾಯ ಶಕ್ತಿ ಇರ್ತಿತ್ತು. ಸೇವಾದಳವನ್ನು ಕಾಂಗ್ರೆಸ್ಸಿನ ಕಾರ್ಯಕ್ರಮಗಳಲ್ಲಿ ಚೇರ್ ಎತ್ತಿಡೋದಕ್ಕೆ ಸೀಮಿತ ಮಾಡಿಬಿಟ್ರು, ಅದಕ್ಕೆ RSSನ ಎದುರಿಸೋದು ಕಷ್ಟ ಆಗಿದೆ ಅಂತ. ಈಗ ಮಾರುತೇಶ್ ಅವ್ರ ಪ್ರಶ್ನೆ ಕೇಳಿದು ದಿಗ್ವಿಜಯ್ ಸಿಂಗ್ ಅಂತ ಕೇಳಿದ್ರು. ಹೌದು, ಮಹಾ ಚಾಣಕ್ಯ ದಿಗ್ವಿಜಯ್ ಸಿಂಗ್ 2 ಬಾರಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಆಗಿದ್ದವರು. ಈ ಹಿಂದಿನಲ್ಲಿ ಹೇಳ್ತಾರೆ, ಕೈ ಪೇ ನಿಶಾನ ಕೈ ಪೇ ನಿಗಾ ಅಂಥೇಳಿ. ಅಂದರೆ ಎಲ್ಲೋ ನೋಡ್ತಾ ಇರೋದು ಎಲ್ಲೋ ಅವ್ರದ್ದು ಗುರಿ ಇಟ್ಟಿರುತ್ತೆ. ಗುರಿ ಒಂದು ಕಡೆ, ನೋಡ್ತಾ ಇರೋದು ಬೇರೆ ಕಡೆ ಅಂತ. ಆ ಥರ ಅವರು RSS ಮಾಡಿರೋದು ಅದೇನು ಹೊಸದೇನಲ್ಲ. ಈಗ ಅಯೋಧ್ಯ ರಾಮ ಮಂದಿರ ಕಟ್ಟುವಾಗ 1,11,000 ರೂಪಾಯಿ ಅವರು ಕೊಟ್ಟಿದ್ದರು. ಇದನ್ನು ನನಗೆ ಕೋಲ್ಕತ್ತಾದಲ್ಲಿ 2021ರಲ್ಲಿ ಪ್ರಶ್ನೆ ಮಾಡಿದರು ಜನ. ಆದರೆ ಇನ್ನೊಬ್ಬರು ಹೇಳಿದ್ರು, ನಾವು ಹನುಮಾನ್ ಚಾಲೀಸ ಹೇಳ್ತಾ ಇರ್ತೀವಿ ಅಂತ. ಇನ್ನೊಬ್ಬರು ರಾಮಾಯಣ ನೋಡ್ತಾ ಇರ್ತೀವಿ ಟಿ ವಿನಲ್ಲಿ. ಇವೆಲ್ಲ ನನಗೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ ಬೇರೆ ರಾಜ್ಯಗಳಿಗೆ ಹೋದಾಗ. ಯಾಕಂದರೆ ಅವ್ರು ಹೇಳಿದ್ರಲ್ಲ, ಅವ್ರು ಹೇಳಿದ್ರಲ್ಲ ಕಟ್ಟರ್ ಅಂತ ಹೇಳ್ತಾರಲ್ಲ, ನನಗೆ ಕೇಳ್ತಾರೆ ನೀವು ಹಿಂಗೆ ಮಾತಾಡ್ತೀವಿ, ಅವ್ರು ನೋಡಿ ಇದೆಲ್ಲ ಮಾಡಿದ್ದಾರೆ ಅಂತ. ಆದ್ದರಿಂದ ದಿಗ್ವಿಜಯ್ ಸಿಂಗ್ ಹೇಳೋದು ಅದೊಂಥರ ಬೇರೆ. ತಾವು ಹೇಳಿದ್ರಿ ಪರ್ಯಾಯವಾಗಿ ನಾವು RSSಗೆ ಕಟ್ಟಬೇಕಂತಲ್ಲ. RSSಸು ಪರ್ಯಾಯ ನಮ್ಮ ಸೇವಾದಳಕ್ಕೆ ಬಂದಿದ್ದ ಪರ್ಯಾಯ. ಅದು ಹಿಂದೂಸ್ತಾನಿ ಸೇವಾದಳದ ಪರ್ಯಾಯವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಬಂದಿದ್ದು. ಡಾಕ್ಟರ್ ಹೆಡ್ಗೇವಾರ್ ಅವರು ಸಹ ಸೇವಾದಳದ ಹಿಂದೂಸ್ತಾನಿ ಸೇವಾದಳದ ಕಾರ್ಯಕರ್ತರಾಗಿದ್ದರು. ಅದು ಖಿಲಾಫತ್ ಮೂಮೆಂಟ್ ಬಂದಾಗ, ಅದು ಬೇರೆ ಆದಾಗ ಇವರು ಅವ್ರದ್ದು ಈಗ ಹೇಳ್ತಾ ಇರ್ತಾರಲ್ಲ, ತುಷ್ಟೀಕರಣ ಮಾಡ್ತಾರೆ, ಅದರಿಂದ ನಮ್ಮ ಕೈಲಿ ಆಗೋದಿಲ್ಲ, ಹಿಂದೂ ರಾಷ್ಟ್ರ ಆಗಬೇಕು, ಆದರೆ ಅದನ್ನು ಬೇರೆಯೇ ಇರಬೇಕು ಅಂಥೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಮಾಡಿದಾಗ ಅವ್ರು ಬೇರೆ ಮಾಡಿದ್ರು. ಇಲ್ಲಿ ಕಾಂಗ್ರೆಸ್ ಸೇವಾದಳ ಅಂತ ನಾಸು ಹರ್ಡೀಕರ್ ಅವರು ಸೇವಾದಳದ ಸದಸ್ಯನಾಗಬೇಕಾದ್ರೆ ನೀವು ಸರ್ವವನ್ನು ತ್ಯಾಗ ಮಾಡಿ. ಅವರು ಡಾಕ್ಟ್ರು, ನ್ಯೂಯಾರ್ಕಲ್ಲಿದ್ದವರು, ಅಮೇರಿಕದ ಕೆಲಸ ಬಿಟ್ಟು ಬಂದು ನಾನು ಇಲ್ಲಿ ಸ್ವತಂತ್ರ ಹೋರಾಟ ಮಾಡ್ತೀನಿ ಅಂಥೇಳಿ ನೆಹರುಗೆ ಎಲ್ಲ ಸ್ವತಂತ್ರ ಹೋರಾಟದವ್ರಿಗೆ ಎಲ್ಲ ರೀತಿಯ ಸಹಾಯ ಮಾಡ್ತೀನಿ ಅಂತ ಮಾಡಿದವರು. ನಿಸ್ವಾರ್ಥ ಭಾವನೆಯಿಂದ ಯಾರು ರಾಜಕೀಯ ಮಾಡ್ತಾರೆ? ಈಗ ಪವರ್ ಪಾಲಿಟಿಕ್ಸ್ ಬಂದಾಗ ಎಲ್ಲ ಕೆಟ್ಟೋಗುತ್ತೆ. ಸೀತಾರಾಮ್ ಕೇಸರಿ ಅವರು ಒಂದ್ಸಲಿ ನನಗೆ ಹೇಳೋರು, ಒಂದ್ಸಲಿ ಬಂದುಬಿಡ್ಲಿ ಬಿಡಯ ಅವನು BJP ಅವನು. ಏನು ಸರ್ ನೀವು ಹಂಗೆ ಹೇಳ್ತಿದ್ದೀರಾ ಅಂದರೆ, ನಿನಗೆ ಗೊತ್ತಿಲ್ಲ, ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲ ಭ್ರಷ್ಟರಾಗಿ ಹೋಗ್ತಾರೆ, ಮುಗಿದೋಗುತ್ತೆ ಸಂಘಟನೆ, ಒಂದ್ಸಲಿ ಬಂದುಬಿಡಿ ಅಂತ. ಯಾವ RSSನ ನಾವು ನೋಡ್ತಾ ಇದ್ವಲ್ಲ, ಆ RSS ಇಲ್ಲ ಈಗ ನಾವು ಕೂಡ ಘಟಪ್ರಭಾದಲ್ಲಿ ಒಂದು ಮೊನ್ನೆ ತಾನೇ ಪ್ರಜಾವಾಣಿನಲ್ಲೆಲ್ಲ ಆರ್ಟಿಕಲ್ ಬಂತು, ದೊಡ್ಡ ಸೆಂಟ್ರ್ ಕಟ್ಟಿದ್ದೀವಿ, 700 ಜನ ಕೂತ್ಕೊಳ್ಬೋದು. ಅಂದರೆ ನಾವೇನು ಡೊನೇಷನ್ ತೊಗೊಂಡು ಮಾಡಿದ್ದಲ್ಲ, MP ಫಂಡು MLC ಫಂಡಲ್ಲೇ ಮಾಡಿ ಭಾಳ ಸುಸಜ್ಜಿತವಾಗಿದೆ. ಅಲ್ಲಿ ಜನಗಳಿಗೆ ಸ್ವಲ್ಪ ತಿಳುವಳಿಕೆ, ಟ್ರೈನಿಂಗ್ ಅಂದರೆ ನಾವೇನು ಮಾರ್ಷಲ್ ಟ್ರೈನಿಂಗ್ ಕೊಡೋದಿಲ್ಲ, RSSಲ್ಲಿ ಕೊಟ್ಟಂಗೆ ಅರೆ ಮಿಲಿಟ್ರಿ ಟ್ರೈನಿಂಗ್ ಅಲ್ಲ, ದೊಣ್ಣೆ ಗಿಣ್ಣೆ ತಿರುಗಿಸೋದೆಲ್ಲ ಕೊಡೋದಿಲ್ಲ. ಸ್ವತಂತ್ರ ಹೋರಾಟದ ಇತಿಹಾಸ ತಿಳ್ಕೊಳ್ಳಿ, ರಾಷ್ಟ್ರದ ಇತಿಹಾಸವನ್ನು ತಿಳ್ಕೊಳ್ಳಿ, ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಂತ ತಿಳ್ಕೊಳ್ಳಿ ಅಂಥೇಳಿ ಟ್ರೈನಿಂಗ್ ಕೊಡಬೇಕು. 25% ಕಾಂಗ್ರೆಸ್ ಕಾರ್ಯಕರ್ತರು ಏನಾದರೂ ಜಾಗೃತರಾದರೆ ಈ ವಿಚಾರ ತಿಳ್ಕೊಂಡು ಇವರೆಲ್ಲ ಓಡೋಗ್ಬಿಡ್ತಾರೆ. ಏನು ಕಾಂಗ್ರೆಸ್ ಮುಕ್ತ ಅನ್ನತ್ತೆ ನೋಡಿ, BJP ಮುಕ್ತ ಆಗೋಗುತ್ತೆ.
ತಿಳ್ಕೊಂಡಿಲ್ಲ ನಮ್ಮವರು. ಅದು ಅಧಿಕಾರಕ್ಕೆ ಅಂಟ್ಕೊಂಬಿಟ್ರು. ರಾಜಕಾರಣ ಅಂದರೆ ಅಧಿಕಾರ, MLA, MP, ಮಂತ್ರಿ, ಇನ್ನೊಂದು ವರ್ಡ್ ನಾನು ಯೂಸ್ ಮಾಡೋದಿಲ್ಲ, ಅದೆಲ್ಲ ಬೇರೆ ಕಡೆ ಮಾಡಿದ್ದೀನಿ, ಅಷ್ಟಕ್ಕೆ ಮಾತ್ರ ಸ್ಥಿಮಿತ. 3 ಲೋಕಸಭಾ ಚುನಾವಣೆಗಳಲ್ಲಿ ಕಾಂಗ್ರೆಸ್ನ ವೈಫಲ್ಯವನ್ನು BJPಯವರು ನೀಟಾಗಿ ಜನರ ಹತ್ರ ತಗೊಂಡೋಗಿ ಅಧಿಕಾರಕ್ಕೆ ಬಂದರು ಸರ್. ಈಗ ಕಳೆದ 11 ವರ್ಷಗಳಲ್ಲಿ BJPಯ ಸಾಕಷ್ಟು ಲೋಪಗಳು ಜನರ ಮುಂದೆ ಇದ್ದಾವೆ, ಕಾಂಗ್ರೆಸ್ ಮುಂದೆ ಇದ್ದಾವೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಇರ್ಬೋದು, ಮತ್ತು ಡೊನಾಲ್ಡ್ ಟ್ರಂಪ್ ತೈಲದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವಹೇಳನ ಮಾಡ್ತಿರುವ ಈ ವಿಚಾರಗಳು ಸಾಕಷ್ಟಿದ್ದಾವೆ. ಸೊ ಇವನ್ನ ನೀವು ಮಾರ್ಕೆಟಿಂಗ್ ಮಾಡುವಲ್ಲಿ ಕಾಂಗ್ರೆಸ್ ವಿಫಲ ಆಗ್ತಿದೆಯಾ ಸರ್? ಕಾಂಗ್ರೆಸ್ ವಿಫಲ ಆಗ್ತಾ ಇಲ್ಲ. ಈಗ ತಾವು ಹೇಳಿದ್ರಿ 3 ಲೋಕಸಭಾ ಚುನಾವಣೆಯಲ್ಲಿ BJPಯವರು ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಲೋಪದೋಷಗಳನ್ನ ಹೇಳ್ಕೊಂಡು ಬಂದರು, ಅಧಿಕಾರಕ್ಕೆ ಬಂದರು ಅಂತ. ಲೋಪದೋಷ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು 89ರಲ್ಲಿ ಶುರು ಮಾಡಿದಂಥ ರಥಯಾತ್ರೆ ಮಾಡಿದ್ರು. ರಾಜಕಾರಣ ಕಂಪ್ಲೀಟಾಗಿ ಬದಲಾವಣೆ ಮಾಡಿಕೊಂಡು ಧರ್ಮಾಧಾರಿತ ರಾಜಕಾರಣ ಮಾಡ್ಕೊಂಡು ಹೋದರೆ ವಿನಃ ಯಾರ್ಯಾರು ಭ್ರಷ್ಟರು, ಏನು ಕೆಲಸ ಆಗಿಲ್ಲ, ಏನು ಡ್ಯಾಮ್ ಆಗಿಲ್ಲ, ಇದೆಲ್ಲೂ ಚರ್ಚೆನೇ ಆಗಿಲ್ವಲ್ಲ. ಈಗಲೂ ಸಹ 11 ವರ್ಷದಿಂದ ಮಾನ್ಯ ಪ್ರಧಾನಮಂತ್ರಿಗಳು 11 ದಿವಸ 11 ನಿಮಿಷ ರೈತರ ಬಗ್ಗೆ ಮಾತಾಡಿಲ್ಲ, ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಮಾತಾಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರು ಬಂದಿರೋದೇ ಅದು ತಕ್ಷಣ ಧಾರ್ಮಿಕ ಇದು ಕೊಟ್ಟೋಗ್ತಾರೆ. ಜನ ಇನ್ನೂ ಸಹ ಅದರಲ್ಲಿಂದ ಹೊರಗಡೆ ಬಂದಿಲ್ಲ, ಬರೋವರೆಗೂ ಸಹ ಕಾಯಬೇಕಾಗತ್ತೆ. ಈಗ ಫಸ್ಟ್ ತಗೊಂಡ್ರು ಸುಮಾರು ಎಷ್ಟು 380-390 ಸೀಟು, 410 ಬಂತು ಎಲ್ಲ ಇಂಡಿಯಾ ಅಲಯನ್ಸು. ಆಮೇಲೆ ಕಮ್ಮಿ ಆಯ್ತು, ಈಗ 240 ಬಂತಲ್ಲ. 240 ಬಂದಿದ್ದು ನಾವು ಮಾಡಿರೋ ಇದಕ್ಕೆ ತಾನೇ. ನಾವು ಏನು ಪ್ರಚಾರಗಳು ಮಾಡಿದ್ವಿ ಅದಕ್ಕೋಸ್ಕರ. ಈಗ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಜನಸಾಮಾನ್ಯರ ಮಿಡಿತ ಏನು ಅಂತ ತಿಳ್ಕೊಂಡು ಅದ್ರ ಕಾರ್ಯಕ್ರಮಗಳು ಹಮ್ಮಿಕೊಂಡು ಮಾಡಿದ್ರು. ಅದಕ್ಕೋಸ್ಕರ 240ಕ್ಕೆ ಬಂತೇ ವಿನಃ ನಾವು ಸಕ್ರಿಯವಾಗಿರಲಿಲ್ಲ ಅಂದರೆ 240 ಬರ್ತಾ ಇರಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.